ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. 2024 ಈ ಒಂದು ವರ್ಷ ತಾವು ನಿಜವಾಗಿಯೂ ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಒಂದು ಅಂಚೆ ಇಲಾಖೆಯಲ್ಲಿ ಒಂದು BPM ಆಗಿರ್ಬೋದು, ಬ್ರಾಂಚ್ ಪೋಸ್ಟ್ ಮಾಸ್ಟರ್, ABPM ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಥವಾ ಒಂದು ಡಾಕ್ ಸೇವಕ್, ಸುಮಾರು ಈ ಒಂದು 3 ಪೋಸ್ಟ್ ಅಲ್ಲಿ ಒಂದು ಪೋಸ್ಟ್ ಅನ್ನ ತಾವು ಈ ಬಾರಿ ಪಡಿಲೇಬೇಕು ಅನ್ಕೊಂಡಿದ್ರೆ ನಿಜವಾಗಿಯೂ 3 ಟ್ರಿಕ್ಸ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. 3 ಪಾಯಿಂಟ್ಸ್ ಅನ್ನ ನಾನು ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಈ ಒಂದು 3 ಟ್ರಿಕ್ಸ್ ಅಥವಾ ಒಂದು ಪಾಯಿಂಟ್ಸ್ ಅನ್ನ ತಾವು ಈ ಬಾರಿ ಹೊಸದಾಗಿರುವಂತಹ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಾವೇನಾದ್ರೂ ಈ 3 ಟ್ರಿಕ್ಸ್ ಅನ್ನ ಬಳಸ್ಕೊಂಡ್ರೆ ನಿಜವಾಗಿಯೂ 100% ಈ ಬಾರಿ ತಾವು ಈಸಿಯಾಗಿ ತಾವು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದು. ಸ್ನೇಹಿತರೆ, ಪ್ರೀವಿಯಸ್ ಇಯರ್ 2023 ಸತತವಾಗಿ 3 ಒಂದು ನೋಟಿಫಿಕೇಶನ್ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ, ಆ ಒಂದು ಸಂದರ್ಭದಲ್ಲಿ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ನಾನು ಹೇಳುವಂತಹ ಒಂದು ಟ್ರಿಕ್ಸ್ ಅನ್ನ ಬಳಸ್ಕೊಂಡು ಫೈನಲ್ ಆಗಿ ಸೆಲೆಕ್ಷನ್ ಕೂಡ ಆಗಿದ್ದಾರೆ. ಫೈನಲ್ ಆಗಿ ಪ್ರೆಸೆಂಟ್ ಇವಾಗ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು BO ನಲ್ಲಿ ಕೆಲಸ ಸಹ ಮಾಡ್ತಿದ್ದಾರೆ. ಇನ್ನು ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇತ್ತು, ಅವರು ಅಪ್ಲೈ ಅನ್ನ ಮಾಡಿದ್ದಾರೆ, ಈ ಒಂದು ಟ್ರಿಕ್ಸ್ ಅನ್ನ ಅಪ್ಲೈ ಮಾಡಿಲ್ಲ. ಸೊ ಆ ಒಂದು ರೀಸನ್ ಇಂದ ಒಂದಲ್ಲ ಎರಡಲ್ಲ 3 ಒಂದು ನೋಟಿಫಿಕೇಶನ್ಗೂ ಅಪ್ಲೈ ಮಾಡಿದ್ರು ಕೂಡ ಪ್ರೀವಿಯಸ್ ಇಯರ್ ನಲ್ಲಿ ಅವರ ಒಂದು ಸೆಲೆಕ್ಷನ್ ಆಗಿಲ್ಲ. ಓಕೆನಾ? ಅದು ಯಾವ ಒಂದು 3 ಟ್ರಿಕ್ಸ್ ಅನ್ನ ತಾವು ಫಾಲೋ ಅನ್ನ ಮಾಡಬೇಕು ಮತ್ತು ಅಪ್ಲೈ ಅನ್ನ ಮಾಡಬೇಕು ಎನ್ನುವುದರ ಬಗ್ಗೆ ಒಂದೊಂದೇ ಒಂದು ಟ್ರಿಕ್ಸ್ ಅನ್ನ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಪ್ರತಿಯೊಬ್ಬರು ಅಪ್ಲೈ ಅನ್ನ ಮಾಡಬೇಕು. ಓಕೆನಾ? ಸೊ ಬನ್ನಿ ವಿಡಿಯೋ ಮುಂದುವರಿಸೋಣ ಸ್ನೇಹಿತರೆ. ಮುಂದುವರಿಸೋ ಮುಂಚೆ ನನ್ನ ಒಂದು ಸ್ಮಾಲ್ ರಿಕ್ವೆಸ್ಟ್ ಅದೇನೆಂದ್ರೆ, ತಾವು ಸಾಧ್ಯವಾದಷ್ಟು ವಿಡಿಯೋ ನೋಡ್ತಾ ಇದ್ದೀರಾ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂತಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ಯೂಸ್ಫುಲ್ ಆಗಿದ್ರೆ ಮಾತ್ರ ತಾವು ಒಂದು ಲೈಕ್ ಅನ್ನ ಮಾತ್ರ ನಾನು ತಮ್ಮಲ್ಲಿ ಎಕ್ಸ್ಪೆಕ್ಟ್ ಅನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ವಿಡಿಯೋ ಯೂಸ್ಫುಲ್ ಆಗಿದ್ರೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಈ ರೀತಿ ವಿಡಿಯೋಗೆ ಲೈಕ್ ಮತ್ತು ಚಾನಲ್ ನ ಸಬ್ಸ್ಕ್ರೈಬ್ ಶೇರ್ ಮಾಡುವ ಮೂಲಕ ಖಂಡಿತವಾಗಿ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಅತಿ ಹೆಚ್ಚು ಪದೇ ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಮತ್ತು ಭಾರತದ ಒಂದು ಪ್ರತಿಯೊಂದು ಸರ್ಕಾರಿಯ ಒಂದು ಹುದ್ದೆಗಳ ಒಂದು ನೋಟಿಫಿಕೇಶನ್ ಶೇರ್ ಮಾಡ್ಕೊಳ್ಳೋಕ್ಕೆ ನಾವು ಕೂಡ ಒಂದು ಮೋಟಿವೇಟ್ ಆಗಿ ತಮ್ಮಲ್ಲಿ ನಾವು ಶೇರ್ ಅನ್ನ ಮಾಡ್ಕೊಂತೀವಿ. ಐ ಹೋಪ್ ಪ್ರತಿಯೊಬ್ಬರು ಈ ಒಂದು ಚಾನಲ್ಗೆ ಸಪೋರ್ಟ್ ಅನ್ನ ಮಾಡ್ತೀರಾ ಅನ್ಕೊಂತೀನಿ. ಮೊದಲನೇದಾಗಿ ಪ್ರೀವಿಯಸ್ ಆಗಿರುವಂತಹ ಒಂದು ವಿಡಿಯೋದಲ್ಲಿ ಕೆಲವೊಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಕಮೆಂಟ್ಸ್ ಅನ್ನ ಮಾಡಿದ್ದಾರೆ. ಅದೇನೆಂದ್ರೆ, ಬ್ರದರ್, ನಮ್ಮ ಒಂದು SLC ನಲ್ಲಿ ಸುಮಾರು ಏನು ಒಂದು 95% 96% ನ ಒಂದು ಮೇಲೆ ನಮ್ಮ ಒಂದು ರಿಸಲ್ಟ್ಸ್ ಇದೆ, ಆದ್ರೆ ನಮಗೆ ಇನ್ನು 18 ವರ್ಷ ಆಗಿಲ್ಲ, ಆದರೂ ನಾವು ಅಪ್ಲೈ ಅನ್ನ ಮಾಡಿ ಒಂದು ಪೋಸ್ಟ್ ಅನ್ನ ಪಡಿಬಹುದಾ ಅಂದ್ರೆ ಖಂಡಿತವಾಗಿ ಇಲ್ಲಿ ತಾವು ಮಿಸ್ಟೇಕ್ ಅನ್ನ ಮಾಡಕ್ಕೆ ಹೋಗಬೇಡಿ. ಏನಕ್ಕಂದ್ರೆ ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳಾಗಿರ್ಬೋದು ಮತ್ತು ಸ್ಟೂಡೆಂಟ್ ಗಳಾಗಿರ್ಬೋದು, ಓಕೆನಾ, ಅತಿ ಬೇಗ ಅವರಿಗೆ ಒಂದು ಅಡ್ಮಿಷನ್ ಸಿಕ್ಕಿರುತ್ತೆ, ಅವರು ಹೋಗಿ SLC ಅನ್ನ ಮಾಡ್ಕೊಂಡಿರ್ತಾರೆ. ಬಟ್ ಅವರ ಒಂದು 18 ವರ್ಷ 18 ಇಯರ್ಸ್ ಆಗಿರೋದಿಲ್ಲ. ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಏಜ್ ಲಿಮಿಟ್ ನ ಒಂದು ವಿಷಯಕ್ಕೆ ಬಂದಾಗ ಏನೆಲ್ಲ ಹೇಳಿರ್ತಾರೆ, 18 ವರ್ಷದಿಂದ ಸುಮಾರು 45 ವರ್ಷವರೆಗೂ ತಾವು ಅಪ್ಲೈ ಅನ್ನ ಮಾಡಬಹುದು ಅಂತ ಡಿಟೇಲ್ ಆಗಿ ಒಂದೇ ಒಂದು ಲೈನ್ ಅಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ಒಂದು ರೀಸನ್ ಇಂದ ಮಿನಿಮಮ್ ಆಗಿ ತಮಗೆ 18 ವರ್ಷ ಒಂದು ಏಜ್ ಇರಲೇಬೇಕು. ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಅನ್ನ ಇದ್ದು ಅಪ್ಲೈ ಮಾಡಿದ್ರೆ ಸೆಲೆಕ್ಷನ್ ಆಗಿಬಿಡುತ್ತೆ. ಬಟ್ 18 ವರ್ಷ ಆಗಿಲ್ಲ, ಆ ಒಂದು ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕು ಅಂದ್ರೆ, ನೋಡಿ, ಸುಮಾರು ಒಂದು 10 ಅಥವಾ ಒಂದು 15 ದಿನ ಅಥವಾ ಒಂದು 20 ದಿನಾನೇ ಇಟ್ಕೊಳ್ಳಿ. ಅಂದ್ರೆ ನಿಮ್ಮ ಒಂದು 18 ವರ್ಷ ಆಗುವುದಕ್ಕೆ ಕೇವಲ ಒಂದು 18ರಿಂದ 20 ದಿನ ಆದ್ರೆ ನಿಮ್ಮ ಒಂದು 18 ವರ್ಷ ಆಗುತ್ತೆ. ತಾವು ಟೆನ್ಷನ್ ಪಡುವಂತಹ ಒಂದು ಅವಶ್ಯಕತೆ ಇಲ್ಲ. ಇನ್ನೂ ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿಲ್ಲ. ಇನ್ನೇನು 10 ಅಥವಾ ಒಂದು 15 ದಿನದ ಒಳಗಡೆ ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡುವ ಒಂದು ಡೇಟ್ ವರೆಗೂ ಕೂಡ ತಮ್ಮ ಒಂದು 18 ವರ್ಷ ಆಗಿಲ್ಲ ಅಂದ್ರೆ ಈ ಒಂದು ಅಪ್ಲೈ ಮಾಡುವಂತಹ ಒಂದು ಲಾಸ್ಟ್ ಡೇಟ್ ಏನಿರುತ್ತೆ, ಓಕೆನಾ, ಒಂದು ಸುಮಾರಾಗಿ ಒಂದು ತಿಂಗಳೇ ನಿಮಗೆ ಒಂದು ಕಾಲಾವಕಾಶನ ಕೊಡ್ತಾರೆ. ಆ ಒಂದು ಡೇಟ್ ನ ಒಳಗಡೆ ತಮ್ಮ ಒಂದು 18 ವರ್ಷ ಫುಲ್ಫಿಲ್ ಆಗಿರಬಹುದು. ಓಕೆನಾ? ಸೊ ಅದನ್ನ ತಾವು ಗಮನದಲ್ಲಿ ಇಟ್ಕೊಂಡು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು 18 ವರ್ಷ ಆಗಿರಬೇಕು. ಓಕೆನಾ? ಇದನ್ನ ತಾವು ಬಹಳಷ್ಟು ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ತಾವು ಅಪ್ಲೈ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡಿ. ಸಪೋಸ್ 18 ವರ್ಷ ಆಗಿಲ್ಲ, ತಾವು ಅಪ್ಲೈ ಅನ್ನ ಮಾಡಕ್ಕೆ ಹೋದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಡ್ಯೂ ಟು
ಟು ಏಜ್ ಲಿಮಿಟ್ ಅಂತ ಒಂದು ಏನೋ ಒಂದು ಎರರ್ ಅನ್ನ ಖಂಡಿತವಾಗಿ ತೋರಿಸುತ್ತೆ. ಇಷ್ಟು ಒಂದು ಇನ್ಫಾರ್ಮೇಶನ್ ಆದ್ರೆ ಈ ಒಂದು 3 ಟ್ರಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, 3 ಪಾಯಿಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬ್ರದರ್, ನಾವು ಒಂದಲ್ಲ ಎರಡಲ್ಲ ಮೂರಲ್ಲ 4 ಬಾರಿ ಬಹಳಷ್ಟು ಬಾರಿ ನಾವು ಅಪ್ಲೈಯನ್ನ ಮಾಡಿದೀವಿ. ನಮ್ಮ ಒಂದು SLC ನಲ್ಲಿ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇದ್ರೂ ಕೂಡ ನಮ್ಮ ಒಂದು ಸೆಲೆಕ್ಷನ್ ಯಾಕೆ ಆಗ್ತಿಲ್ಲ? ಈ ಒಂದು ಪ್ರಶ್ನೆಗೆ ಬಂದಾಗ ಮೊದಲನೇದಾಗಿ ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಈ ಒಂದು ವರ್ಷ 2024ರಲ್ಲಿ ಇನ್ನೇನು ಸುಮಾರು 10-15 ದಿನದಲ್ಲಿ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು 3 ಟ್ರಿಕ್ಸ್ ಅನ್ನ ತಾವು ಫಾಲೋ ಅನ್ನ ಮಾಡಿ. ನಾನು ಹೇಳಿರೋದನ್ನೇ ಪದೇ ಪದೇ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಖಂಡಿತವಾಗಿ ತಾವು ಈ ಒಂದು ಮಾತನ್ನ ತಾವು ಮೈಂಡ್ ಅಲ್ಲಿ ಫಿಕ್ಸ್ ಅನ್ನ ಮಾಡ್ಕೋಬೇಕು. ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಾನು ಏನೆಲ್ಲ ಒಂದು ಮಾತನ್ನ ಹೇಳಿರ್ತೀನಿ ತಟ್ಟನೆ ತಮಗೆ ಒಂದು ಜ್ಞಾಪಕ ಬರಬೇಕು. ಅದೇ ರೀತಿಯಾಗಿ ತಾವು ಅಪ್ಲೈ ಅನ್ನ ಮಾಡಬೇಕು. ಓಕೆನಾ? ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅಪ್ಲಿಕೇಶನ್ ನ ಯಾವ ರೀತಿ ಹಾಕಬೇಕು ಎಂಬುದರ ಬಗ್ಗೆ ನಾನೇ ತಿಳಿಸ್ಕೊಡ್ತೀನಿ. ಓಕೆ, ಸ್ವತಃ ನಿಮ್ಮ ಒಂದು ಮೊಬೈಲ್ ಫೋನ್ ಮುಖಾಂತರ ತಾವು ಹಾಕೋಬೇಕಾಗಿರುತ್ತೆ. ಓಕೆನಾ? ಆ ಒಂದು ಅಪ್ಲಿಕೇಶನ್ ಫುಲ್ಫಿಲ್ ಮಾಡುವವರೆಗೂ ತಾವು ಏನ್ ಮಾಡಬೇಕು ಅಂದ್ರೆ, ಮೊದಲನೇದಾಗಿ ತಾವು ಸ್ಟೇಟ್ ಅನ್ನ ಸೆಲೆಕ್ಟ್ ಅನ್ನ ಮಾಡ್ಕೊಳ್ತೀರಾ. ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡ್ಕೊಳ್ತೀರಾ. ನಂತರ ಡಿವಿಷನ್ ನ ಒಂದು ವಿಚಾರಕ್ಕೆ ಬಂದಾಗ, ಓಕೆನಾ, ಪ್ರತಿಯೊಂದು ಸ್ಟೇಟ್ಗೆ ಬಹಳಷ್ಟು ಒಂದು ಡಿವಿಷನ್ಗಳು ಇರುತ್ತೆ. ಓಕೆನಾ? ತಮಗೆ ಹತ್ತಿರವಾಗಿರುವಂತಹ ಒಂದು ಡಿವಿಷನ್ ನ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ತಾವು ಅಪ್ಲೈ ಅನ್ನ ಮಾಡ್ತೀರಾ. ಬಟ್ ಸೆಲೆಕ್ಷನ್ ಮಾಡ್ಕೊಳ್ಳುವಂತಹ ಒಂದು ಡಿವಿಷನ್ ಅಲ್ಲಿ ತಾವೇನೆಲ್ಲ ಒಂದು ಗಮನಿಸಬೇಕು ಅಂದ್ರೆ, ಮೊದಲನೇದಾಗಿ ತಾವು ಸೆಲೆಕ್ಟ್ ಮಾಡುವಂತಹ ಒಂದು ಡಿವಿಷನ್ ಅಲ್ಲಿ ಎಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ? ಸಬ್ ಪಾಯಿಂಟ್ಸ್ ಆಗಿರುತ್ತೆ ಇದು. ಎಷ್ಟೆಲ್ಲ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ನಿಮ್ಮ ಒಂದು ಕ್ಯಾಟಗರಿ ವೈಸ್, ಸಪೋಸ್ ತಾವು SC ST ನ ಒಂದು OBC ನ ಅಥವಾ ಒಂದು ಜನರಲ್, ನಿಮ್ಮ ಒಂದು ಕ್ಯಾಟಗರಿಗೆ ಆ ಒಂದು ಡಿವಿಷನ್ ಅಲ್ಲಿ ಎಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ತಾವು ಸ್ವಲ್ಪ ಸರ್ಚ್ ಅನ್ನ ಮಾಡಬೇಕಾಗಿರುತ್ತೆ. ಒಂದು ಪಾಯಿಂಟ್ ಇದು. ಓಕೆ, ನಂತರ ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಡಿವಿಷನ್ ನ ತಾವು ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ ನಂತರ ತಾವು ಪ್ರಿಫರೆನ್ಸ್ ಅನ್ನ ಬಹಳ ಒಂದು ಕೇರ್ಫುಲ್ ಆಗಿ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ. ಅದರ ಪ್ರಿಫರೆನ್ಸ್ ನ ಒಂದು ವಿಷಯಕ್ಕೆ ಬಂದಾಗ, ಏನು ಲಿಮಿಟ್ ಇದೆಯಾ ಸೆಲೆಕ್ಷನ್ ನ ಮಾಡ್ಕೊಳ್ಳಕ್ಕೆ? ಪ್ರಿಫರೆನ್ಸ್ ಏನಿಲ್ಲ, ಸುಮಾರು ತಾವು ಬೇಕಾದ್ರೆ 10, 15, 20 ಒಂದು ಪ್ರಿಫರೆನ್ಸ್ ಅನ್ನ ತಾವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೋಬೇಕು. ಅದೇ ರೀತಿಯಾಗಿ ಪ್ರಿಫರೆನ್ಸ್ ನ ಒಂದು ಜೊತೆಗೆ BPM ಗೆ ತಾವು ಮೊದಲನೆಯ ಒಂದು ಪ್ರಿಫರೆನ್ಸ್ ಅನ್ನ ಕೊಡಿ, ABPM ಗೆ ಒಂದು ಸೆಕೆಂಡ್ ಪ್ರಿಫರೆನ್ಸ್ ಅನ್ನ ಕೊಡಿ, ಮತ್ತೆ ಡಾರ್ಕ್ ಸೇವಕ್ಕೆ ಮೂರನೆಯ ಒಂದು ಪ್ರಿಫರೆನ್ಸ್ ಅನ್ನ ಕೊಡಿ. ತಮ್ಮ ಒಂದು SLC ನಲ್ಲಿ ಒಳ್ಳೆಯ ಒಂದು ಪರ್ಸೆಂಟೇಜ್ ಇದ್ರೆ ಆಬ್ವಿಯಸ್ಲಿ BPM ನ ಒಂದು ಪೋಸ್ಟ್ ತಾವು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದು. ಓಕೆನಾ? ಒಂದು ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಇದ್ರೆ ABPM ಅಥವಾ ಒಂದು ಡಾರ್ಕ್ ಸೇವಕ್ ಅಲ್ಲಿ ತಾವು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದು. ಇದು ತಾವು ಎರಡನೇದಾಗಿ ಬಹಳ ಒಂದು ಕೇರ್ಫುಲ್ ಆಗಿ ತಾವು ಪ್ರಿಫರೆನ್ಸ್ ಅನ್ನ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ಮೂರನೇದಾಗಿ ನಿಮ್ಮ ಒಂದು ಕ್ಯಾಟಗರಿ ವೈಸ್ ತಾವು ಸೆಲೆಕ್ಷನ್ಸ್ ಅನ್ನ ಪ್ರಿಫರೆನ್ಸ್ ಅನ್ನ ತಾವು ಕೊಡಬೇಕಾಗಿರುತ್ತೆ. ಓಕೆನಾ? ನಿಮ್ಮ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಕ್ಯಾಟಗರಿಗೆ ಬಹಳಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ರೆ ಆಬ್ವಿಯಸ್ಲಿ ತಾವು ಅದೇ ಒಂದು ಡಿವಿಷನ್ಗೆ ತಾವು ಅಪ್ಲೈ ಅನ್ನ ಮಾಡಿ. ಓಕೆನಾ? ಅತಿ ಕಡಿಮೆ ಆಗಿರುವಂತಹ ಒಂದು ಕ್ಯಾಟಗರಿ ವೈಸ್ ಏನಾದರೂ ಒಂದು ವೇಕೆನ್ಸಿಗಳನ್ನ ಕಡಿಮೆ ರಿಲೀಸ್ ಅನ್ನ ಮಾಡಿದರೆ ನಿಮ್ಮ ಒಂದು ಪ್ರಿಫರೆನ್ಸ್, ನಿಮ್ಮ ಒಂದು ಡಿವಿಷನ್ ನ ಒಂದು ಕುರಿತು ತಾವು ದಯವಿಟ್ಟು ಬೇರೆಯ ಒಂದು ಡಿವಿಷನ್ಗೆ ತಾವು ಅಪ್ಲೈ ಅನ್ನ ಮಾಡಿ. ಬ್ರದರ್, ನಾವೇನೋ ಬೇರೆ ಒಂದು ಡಿವಿಷನ್ಗೆ ಅಪ್ಲೈ ಅನ್ನ ಮಾಡ್ಬಿಡ್ತೀವಿ, ಬಟ್ ಹೋಗುವುದಕ್ಕೂ ಬರುವುದಕ್ಕೆ ನಮಗೆ ಬಹಳ ಒಂದು ಕಷ್ಟ ಆಗಿರುತ್ತೆ. ಅಂದ್ರೆ ಒಂದು ಟ್ರಾವೆಲಿಂಗ್ ಆಗಿರ್ಬೋದು, ಜರ್ನಿಂಗ್ ಆಗಿರ್ಬೋದು, ಬಹಳಷ್ಟು ಒಂದು ಖರ್ಚಾಗ್ಬಿಡುತ್ತೆ. ಸೊ ನಾವೇನ್ ಮಾಡಬೇಕು ಅಂದ್ರೆ, ದಯವಿಟ್ಟು ತಾವು ಟೆನ್ಷನ್ ನ ಪಡುವಂತಹ ಒಂದು ಅವಶ್ಯಕತೆ ಇಲ್ಲ. ಅತಿ ಬೇಗವಾಗಿ ಒಂದು ಟ್ರಾನ್ಸ್ಫರ್ ನ ಒಂದು ಫೆಸಿಲಿಟಿ ಅಥವಾ ಒಂದು ಸರ್ವಿಸಸ್ ಅನ್ನ ಪ್ರೊವೈಡ್ ಅನ್ನ ಮಾಡ್ತಾರೆ. ತಾವು ಸುಮಾರು 1 ಅಥವಾ 2 ತಿಂಗಳು ತಾವು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿರುವಂತಹ ಒಂದು ಡಿವಿಷನ್ ಅಲ್ಲಿ ಕೆಲಸ ಅನ್ನ ಮಾಡಿ ತಮಗೆ ಬೇಕಾಗಿರುವಂತಹ, ತಮಗೆ ಒಂದು ಹತ್ತಿರವಾಗಿರುವಂತಹ ಒಂದು ಡಿವಿಷನ್ಗೆ ತಾವು ಟ್ರಾನ್ಸ್ಫರ್ ಸಹ ತಾವು ಪಡೆಯುವಂತಹ ಒಂದು ಫೆಸಿಲಿಟೀಸ್ ಅನ್ನ ಮಾಡ್ಕೊಳ್ತಾರೆ. ಇಷ್ಟು ಸ್ನೇಹಿತರೆ, ಸುಮಾರು 3 ಒಂದು ಟ್ರಿಕ್ಸ್ ಅನ್ನ ತಾವು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಬಹಳ ಅಂದ್ರೆ ಬಹಳ ಒಂದು ಕೇರ್ಫುಲ್ ಆಗಿ ತಾವು ಈ ಒಂದು ಟ್ರಿಕ್ಸ್ ಬಗ್ಗೆ ತಾವು ಗಮನ ಕೊಡಬೇಕಾಗಿರುತ್ತೆ. ಓಕೆನಾ? ಈ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ ನಂತರ ಮತ್ತೊಮ್ಮೆ ನಾನು ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಓಕೆನಾ? ಪದೇ ಪದೇ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ. ಯಾವುದೇ ಒಂದು ಕಾರಣಕ್ಕೂ ತಾವು ಮಿಸ್ಟೇಕ್ಸ್ ಅನ್ನ ಮಾಡ್ಕೋಬಾರದು. ಈ ಬಾರಿ 2024ರಲ್ಲಿ ತಾವು ಈ ಬಾರಿ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಹುದ್ದೆಯನ್ನ ತಾವು ಪಡೆಯಲೇಬೇಕು. ಯಾವುದೇ ರೀತಿಯಂತಹ ಒಂದು ಪ್ರಿಪರೇಷನ್ ತಮಗೆ ಕೇಳ್ತಿಲ್ಲ, ಎಕ್ಸಾಮಿನೇಷನ್ಸ್ ಏನು ಇರುವುದಿಲ್ಲ, ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಇರುತ್ತೆ, ಕೇವಲ ಒಂದು SLC ಒಂದು ಆಧಾರದ ಮೇಲೆ. ಸೊ ಆ ಒಂದು ಕಾರಣದಿಂದಾಗಿ ಅತಿ ಬೇಗವಾಗಿ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡೋದಕ್ಕೆ
ಡಾಕ್ಯುಮೆಂಟ್ಸ್ ಅನ್ನ ತಾವು ರೆಡಿಯನ್ನ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ, ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಏನು ಎಂಬುದರ ಬಗ್ಗೆ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಟ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ಮುಂದೆ ಶೇರ್ ಅನ್ನ ಮಾಡ್ಕೊಳ್ತೀನಿ. ಐ ಹೋಪ್ ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಶನ್ ತಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ದಯವಿಟ್ಟು ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡುವ ಮೂಲಕ ಒಂದು ಲೈಕ್ ಅನ್ನ ಕೊಡಿ, ಅದೇ ರೀತಿಯಾಗಿ ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಒಂದು ಬಂಪರ್ ಆಗಿರುವಂತಹ ಜಬರ್ದಸ್ತ್ ಆಗಿರುವಂತಹ ಮತ್ತೊಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.